ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಯನಾ ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ ಅಂತ ಅಂದ್ಕೊಂಡೇನಿ. ನಾವು ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣಂತ. ಇವತ್ತಿನ ಲಾಗ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಹೌದ್ರಿ, ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಖರಣೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಪಟ್ ಅಂತೇಳಿ ತೋರಿಸ್ಬಿಡ್ತೀನಿ, ನೀವು ಪಟ್ ಅಂತೇಳಿ ನೋಡಿಬಿಡ್ರಿ. ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣಂತ. ನೋಡ್ರಿ, ಈಗ ನಾವು ಮಾರ್ಕೆಟಿಂದ ಮಾವಿನ ಹಣ್ಣು ತೊಗೊಂಬಂದೀವಿ ಫ್ರೆಶ್ ಆಗಿ. ಇವಾಗ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳತ್ತೀವಿ ತೊಳ್ಕೊಂಡು. ಇವಾಗ ಹಂಗೆ ತಿನ್ನಕ್ಕಂತೇಳಿ ಒಂದೆರಡು ಹೆಚ್ಕೊಂಡು ತಿಂದಿಂದ ಆಮೇಲೆ ನಾವು ಶೇಖರಣೆ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವಿಲ್ಲಿ ಮೇಲಿನ ಸಿಪ್ಪಿ ಎಲ್ಲ ತಕ್ಕೊಳಕತ್ತೇನೆ ನಾನೀಗ. ಎಲ್ಲ ತಕ್ಕೊಂಡಿಂದ ಒಂದು ಸೈಡ್ ನಾವು ಒಂದು ಡಬ್ರಿಗೆ ಎಲ್ಲ ಶೇಖರಣೆ ಮಾಡಿಕೊಂಡು ಇಟ್ಕೋಬೇಕು. ಅಷ್ಟು ಈ ಥರ ಎಲ್ಲ ಹಣ್ಣು ಇರುತ್ತಲ್ಲ ಆ ಥರ ಎಲ್ಲ ತಕ್ಕೊಂಡು ಒಂದು ಡಬ್ರಿಗೆ ಹಾಕ್ಕೋಬೇಕು ನಾವು. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ. ಇದು ಮಾವಿನ ಹಣ್ಣು ಸೀಸನ್ ಬಂತಂದ್ರೆ ಇದನ್ನು ತಪ್ಸಂಗೆ ಇಲ್ಲ ಯಾರು. ಇನ್ನೇನು ಮಾವಿನ ಹಣ್ಣು ಸೀಸನ್ ಮುಗ್ಯಾಕೆ ಬಂತು, ಇನ್ನೂ ಯಾರು ಟ್ರೈ ಮಾಡಿಲ್ಲ ಪ್ಲೀಸ್ ಟ್ರೈ ಮಾಡಿರಿ. ಭಾರಿ ಸಖತ್ತಾಗಿರುತ್ತೆ. ಚಪಾತಿ ಕೂಡಂಕರ ಇನ್ನೂ ಸಖತ್ತಾಗಿರುತ್ತೆ. ಹೋಳ್ಗೆ ಮಾಡ್ದಾಗಂಕರು ಅದ್ರ ಜೊತೆ ನೆಂಚ್ಕೊಂಡು ತಿಂದ್ರೂ ಭಾರಿ ಚಲೋ ಇರ್ತೈತಿ. ಇನ್ನೂ ಯಾರು ಟ್ರೈ ಮಾಡಿಲ್ಲ ಪ್ಲೀಸ್ ಟ್ರೈ ಮಾಡಿ ನೋಡಿರಿ. ಇವಾಗ ನೋಡಿರಿ, ನಮ್ಮ ತಿಶು ಒಂದೊಂದು ಮಾವಿನ ಹಣ್ಣು ತೊಳ್ಕೊಡತ್ತಾನ. ಇನ್ನೂ ಇದ್ವಲ್ಲ ಅವನ್ನೆಲ್ಲ ತೊಳ್ಕೊಂಡು ನೋಡಿರಿ ಈ ಥರ ಆಗೈತದ. ಅದ್ರೊಳಗೆ ನಾವೀಗ ಬಾಳೆಹಣ್ಣು ಹಾಕ್ಕೋಬೇಕು. ಬಾಳೆಹಣ್ಣು ಹಾಕ್ಕೊಂಡಿದ್ದು ಸ್ಕಿಪ್ ಆಗೈತಿ. ಈ ಥರ ಶೇಖರಣೆ ಒಂದು ಡಬರಿ ಒಳಗೆ ಹಾಕ್ಕೊಂಡು ಇಟ್ಕೊಂಡಿನಿ ನಾ. ಈಗ ಬಾಳೆಹಣ್ಣು ಹಾಕ್ಕೊಂಡಿಂದ ಸ್ವಲ್ಪ ನಾವು ಇಲ್ಲೇ 1/4 kg ಅಷ್ಟು ಬೆಲ್ಲ ತೊಗೊಂಡೇನಿ. ಬೆಲ್ಲನ ಹಾಕ್ಕೊಳಕತ್ತೀನಿ ನಾನೀಗ. ಬೆಲ್ಲ ಎಲ್ಲ ಹಾಕ್ಕೊಂಡಿಂದ ರುಚಿ ನೋಡಿಂದ ಮತ್ತು ಏಲಕ್ಕಿ ಕೊಟ್ಟು ಹಾಕ್ಕೋಬೇಕು. ಏಲಕ್ಕಿ ಹಾಕಿಂದಂಕರ ಘಮ ಅಂಕರು ಮನೆ ತುಂಬ ಘಮ ಅಂತಿರ್ತೈತಿ ಮನೆಯೆಲ್ಲ. ಅಷ್ಟು ಸಖತ್ತಾಗಿರ್ತೈತಿ ಇದು ರೆಸಿಪಿ. ಇನ್ನೂ ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿರಿ. ಇವಾಗ ನೋಡಿರಿ, ನಾವು ಏಲಕ್ಕಿ ಜಜ್ಜಿ ಹಾಕ್ಕೊಳಕತ್ತೀನಿ. ಬೇಕಾದ್ರೆ ಲವಂಗ ಇದ್ರೂ ಹಾಕ್ಕೋಬೋದು, ಅದು ಟೇಸ್ಟ್ ಬರುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಆಲ್ ಅಂತ ಕ್ಲಿಕ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಾ ಏನೋ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರ್ತೈತಿ. ಅದ್ರ ಕಾಂಬಿನೇಷನ್ನಾಗಿ ನಾವು ಇವತ್ತು ಚಪಾತಿ ಮಾಡೀವಿ ನೋಡಿರಿ. ಚಪಾತಿ ಕೂಡ ತಿನ್ನಕತ್ತಂಕರ ಎಷ್ಟು ಚಪಾತಿ ತಿಂತೇವೆ ಅನ್ನೋದು ಗೊತ್ತಾಗೋದಿಲ್ಲ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗತ್ತೈತಂದ್ರೆ ಒಂದು ಲೈಕ್ ಕೊಡ್ರಿ, ಹಂಗೆ ಒಂದು ಕಮೆಂಟ್ ಮಾಡಿರಿ. ನೋಡ್ರಿ, ಈಗ ಚಪಾತಿನೂ ರೆಡಿ ಆದವು, ಶೇಖರಣೆನೂ ರೆಡಿ ಆಗೈತಿ. ಇನ್ಯಾಕೆ ತಡ, ಬಾಯಾಗಂಕರು ನೀರು ಬರಾಕತ್ಬಿಟ್ಟಾವು. ನಾವು ಅಂಕರು ಬಡ ಪ್ಲೇಟಿಗೆ ಹಾಕ್ಕೊಂಡು ತಿಂದ್ಬಿಡ್ತೇವೆ ನೋಡ್ರಿ. ನೀವು ಇದೇ ಥರ ಟ್ರೈ ಮಾಡಿ ನೋಡ್ರಿ, ಭಾರಿ ಸಖತ್ತಾಗಿರುತ್ತೆ. ಇನ್ನೇನು ಮಾವಿನ ಹಣ್ಣು ಸೀಸನ್ ಮುಗ್ಯಾಕೆ ಬಂತು. ಇನ್ನೂ ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿರಿ. ಈ ಲಾಗ್ ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.